ವಾಟ್ಸಾಪ್ ವಿವಿ ಅವರು ನಮಗ್ ದೇಶ ಪ್ರೇಮದ ಪಾಠ ಮಾಡ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಟೀಕೆ ಮಾಡಿದರು. ನಮಗೆ ಸಂವಿಧಾನ ರಕ್ಷಣೆ ಮಾಡುವಂತ ದೊಡ್ಡ ಜವಾಬ್ದಾರಿ ಇದೆ. ಮಾಜಿ ಸಂಸದ ಓರ್ವ ಸಂವಿಧಾನವನ್ನೇ ಬದಲಾವಣೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ನಮಗೆ ಸಂವಿಧಾನ ರಕ್ಷಣೆ ಮಾಡೋ ಜವಾಬ್ದಾರಿ, ಬಿಜೆಪಿಗೆ ಬಹುಮತ ಕೊಟ್ರೆ ಬದಲಾಯಿಸ್ತೀನಿ ಅಂತ ಅವರೇ ಹೇಳಿದ್ದಾರೆ. ಬಿಜೆಪಿಗೆ ಸಂವಿಧಾನ ಬದಲಾಯಿಸೋದು ಅಷ್ಟು ಸುಲಭನಾ? ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೀಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಲಬುರಗಿ. ಕನ್ಯಾಕುಮಾರಿವರೆಗೂ ಕಚ್ನಿಂದ ಕೊಯ್ಮಾ ಅಂತ ಹೇಳಿ ಈಗ ಅಲ್ಲಿ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ ಭಾರತ ಖಂಡ, ಜಮ್ಮು ದ್ವೀಪ, ಅದು ಇದು ಅಂತ ಹೇಳಿ. ಮೊದಲೇ ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಅವರಿಗೆ ರಾಷ್ಟ್ರ ಅಂತಕ್ಕಂಥದ್ದು ಏನು ಒಂದು ಪರಿಕಲ್ಪನೆ ಸಹ ಇರಲಿಲ್ಲ. ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು ಇವತ್ತು ನಮಗೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ದೇಶ ಪ್ರೇಮ ಹೇಳ್ಕೊಡಕ್ ಬಂದ್ಬಿಟ್ಟಿದ್ದಾರೆ. ಖರ್ಗೆ ಸಾಹೇಬ್ರದ್ದು ಏನು ಅಂತ ಹೇಳಿದ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇಷ್ಟು ದೊಡ್ಡ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಈ ಸಮಾಜದಲ್ಲಿ. ಅದು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸಂವಿಧಾನವನ್ನು ಮಾಡಿರ್ತಕ್ಕಂಥ ಪಕ್ಷ, ಎಲ್ಲರಿಗೂ ಸಹ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಖರ್ಗೆ ಸಾಹೇಬರು 3ನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಏನು ತಾವು ಸಂಘಟನೆಗಳಿಗೆ ಮಾತಾಡಿದ್ರಲ್ಲ, ಆ ಸಂಘಟನೆಯಲ್ಲಿ ಒಂದೇ ಜಾತಿಯವರು, ಯಾವ ಬೇರೆ ಜಾತಿಯವರು ಅಧ್ಯಕ್ಷರಾಗಕ್ಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಅದರಲ್ಲಿ ಮಹಿಳೆಯರಂತೂ ಇಲ್ಲವೇ ಇಲ್ಲ. ಮೋಹನ್ ಭಗತ್ ಬಿಟ್ಟರೆ ಬೇರೆ ಯಾರು ನಿಮ್ಗೆ ಕಾಣೋದೇ ಇಲ್ಲ. ನಿಮ್ಗೆ ಇವರು ನಮಗೆ ದೇಶಭಕ್ತಿ ಹೇಳ್ಕೊಡ್ತಾ ಇದ್ದಾರೆ. ಖರ್ಗೆ ಸಾಹೇಬರು ಅಧಿಕಾರದಲ್ಲಿದ್ದಾಗ ಜನಸಾಮಾನ್ಯರಿಗೆ, ಮಹಾತ್ಮ ಗಾಂಧಿ ಅವರು ಹೇಳಿದಾಗೆ, ಸಮಾಜದ ಕಟ್ಟಕಡೆಯ ಪಂಕ್ತಿಯಲ್ಲಿ ಕುಳಿತಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಕಣ್ಣಲ್ಲಿ ನೀರು ಇರಬಾರ್ದು, ಅವ್ರ ಕಣ್ಣಲ್ಲಿ ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ಮತ್ತು ಯಾವುದೇ ತೀರ್ಮಾನವನ್ನು ತಾವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಸರ್ಕಾರದಲ್ಲಿರುವಾಗ ಒಬ್ಬ ಬಡವನಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನ ತೀರ್ಮಾನ ತೆಗೆದುಕೊಂಡು ತಾವು ಕಾರ್ಯಪ್ರವೃತ್ತರಾಗಬೇಕು ಅಂದ್ರೆ ಖರ್ಗೆ ಸಾಹೇಬ್ರ ದೊಡ್ಡ ಉದಾಹರಣೆ ಅಂತ ಹೇಳಿ. ಅದು ಶಿಕ್ಷಣ ಕ್ಷೇತ್ರ